ಸಂವಾದದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಸುಮಲತಾ ಪ್ರಸ್ತಾಪ ಮಾಡಿದ್ರು. ಇನ್ನು ಸುಮಲತಾ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಚಾರದ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಈಗ ಮೇಡಮ್, ಈಗ ಮಂಡ್ಯದಲ್ಲಿ ಜೋಡೆತ್ತಿನ ವಿಚಾರದೇ ಜೋರು ಸುದ್ದಿ ಆಗಿದೆ. ಮಂಡ್ಯದಲ್ಲಿ ಈಗ ನಿಖಿಲ್ ಅವರು ಸೇರಿದಾಗ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೋಡೆತ್ತುಗಳು ಅಂದರೆ ಯಶ್ ಮತ್ತು ದರ್ಶನ್ ಅವರು ಮಂಡ್ಯ ಜಿಲ್ಲೆಗೆ, ಮಂಡ್ಯ ಕ್ಷೇತ್ರಕ್ಕೆ, ಜನರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸಿದ್ದಾರೆ, ಅವ್ರ ಸಮಸ್ಯೆ ಆದಾಗ ಅಲ್ಲಿ ಬಂದು ಏನು ಕೆಲಸ ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಇವಾಗ ಈ ಪ್ರಶ್ನೆಗಳನ್ನು ನೀವು ಯಾರು ಜನ ಆಯ್ಕೆ ಮಾಡಿ ಸರ್ಕಾರದಲ್ಲಿ ಪ್ರತಿನಿಧಿಗಳಾಗಿ ಕಳಿಸಿದಾರೋ ಅವರನ್ನು ಕೇಳಬೇಕಾಗಿರೋ ಪ್ರಶ್ನೆ. ದರ್ಶನ್ನು ಯಶು ಏನು ಮಾಡಿದ್ದಾರೆ ಅಂತ ಅವ್ರು ಪ್ರಚಾರ ಮಾಡ್ಕೊಳ್ಳಲ್ಲ, ಬಟ್ ಸಮಾಜ ಸೇವೆಯಲ್ಲಿ ಇಬ್ಬರೂ ಮುಂದಾಗಿದ್ದಾರೆ. ಅದನ್ನು ಇವಾಗ ನೀವು ಮಂಡ್ಯದಲ್ಲಿ ಮಾತ್ರ ಮಾಡಿದಾರೋ ಎಲ್ಲಿ ಮಾಡಿದಾರೋ ಅನ್ನೋ ಪ್ರಶ್ನೆ ಬರಲ್ಲ. ಅವರು ಕರ್ನಾಟಕದ ಆಸ್ತಿ, ಅವ್ರು ಎಲ್ಲಿ ಬೇಕಾದರೂ ಮಾಡಿದ್ರು ಜನಕ್ಕೆ ಮಾಡಿರೋ ಅಂಥ ಸೇವೆನೇ. ನೀವು ಯಾರಿಗೆ ಜವಾಬ್ದಾರಿ ಇದೆ ಅವರನ್ನು ಕೇಳಬೇಕು ಈ ಪ್ರಶ್ನೆ. ಈ ಒಂದು ಜವಾಬ್ದಾರಿನ ಜನತೆ ಕೊಟ್ಟಿದ್ದಾರಲ್ಲ, ನೀವು ಸರ್ಕಾರದಲ್ಲಿ ಇದ್ದೀರಾ, ಅಧಿಕಾರದಲ್ಲಿ ಇದ್ದೀರಾ, ಆಡಳಿತ ಪಕ್ಷದಲ್ಲಿ ಇದ್ದೀರಾ, ನೀವೇನು ಮಾಡಿದ್ದೀರಾ, ನಿಮ್ಮ ಕೊಡುಗೆ ಏನಂತ ಅವರನ್ನು ಕೇಳಬೇಕು. ಈಗ ಪ್ರಚಾರಕ್ಕೆ ಬಂದವ್ರನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ಯಾರು ಅಧಿಕಾರದಲ್ಲಿದ್ದಾರೋ, ಯಾರು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಲ್ವೋ ಅವರ ಹತ್ರ ಈ ಕ್ವಶನ್ಸ್ನ ಕೇಳಬೇಕು. ಮಂಡ್ಯದಲ್ಲಿ ನೀವು ಗೆದ್ದರೆ ಅಂಬರೀಷ್ ಅವರ ಅವ್ರ ಮೇಲೆ ಇಟ್ಟಿರುವಂಥ ಅಭಿಮಾನ ವರ್ಕೌಟ್ ಆಯಿತು. ಯಶ್ ಮತ್ತು ದರ್ಶನ್ ಅವರ ಫಾಲೋವರ್ಸ್ ಏನಿದೆ, ಬೆಂಬಲಿಗರಿದ್ದಾನೆ, ಅವರ ಒಂದು ಬೆಂಬಲದಿಂದ ಗೆದ್ದರು ಅನ್ನೋಂಥ ವಿಚಾರ ಬರುತ್ತೆ. ಇನ್ ಕೇಸ್ ಸೋತ್ರೆ ಅಲ್ಲಿ ಎರಡೂ ಕೂಡ ವರ್ಕ್ ಆಗ್ತಾ ಇಲ್ಲ, ಎರಡೂ ಕೂಡ ಸುಳ್ಳು ಅನ್ನೋಂಥ ಒಂದು ಮಾತು ಬರುತ್ತೆ. ಮಾತುಗಳಿಗೆ ಎಲ್ಲೂ ಏನೂ ಕೊರತೆ ಇಲ್ಲ ಬಿಡಿ. ಇಷ್ಟ ಬಂದಾಗ ಬಾಯಿ ಇದ್ದಾಗ ಮಾತಾಡ್ತಾರೆ. ಇದ್ರ ಬಗ್ಗೆ ನಾವು ಇವತ್ತು ಚಿಂತೆ ಮಾಡ್ತಿಲ್ಲ, ನಾಳೆ ದಿನ ಏನು ಮಾತಾಡಿದ್ರು ನನಗೆ ಚಿಂತೆ ಇಲ್ಲ. ಬಿಕಾಸ್ ನಮ್ಮ ಉದ್ದೇಶ ಒಳ್ಳೆಯದಾಗಿದೆ, ಅದಕ್ಕೆ ದೇವರು ಒಳ್ಳೆಯದೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಇಲ್ಲ ಅಂದರೆ ದೇವರ ಇಚ್ಛೆ ಅಷ್ಟೇ. ಇಚ್ಛೆ, ದೇವರ ಇಚ್ಛೆ ಅಂದರೆ ನೀವು ಮಂಡ್ಯದಲ್ಲೇ ಕಂಟಿನ್ಯೂ ಇರ್ತೀರಾ, ಅಲ್ಲಿಯೇ ಈಗ ಹೆಂಗೆ ಅಲ್ಲಿ ಓಡಾಡ್ತಾ ಇದ್ದೀರೋ ಚುನಾವಣೆ ಸಂದರ್ಭದಲ್ಲಿ, ಮುಂದೆಯೂ ಸಹಿತ ರಿಸಲ್ಟ್ ಏನೇ ಬಂದ್ರೂ ಸಹಿತ ನೀವು ಮಂಡ್ಯದಲ್ಲೇ ಇರ್ತೀರಾ ಇದೇ ರೀತಿಯಾಗಿ ಓಡಾಡಿಕೊಂಡು? ನಾನು ಮೊದಲೇ ಹೇಳಿದ್ದೆ, ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಮಂಡ್ಯಕ್ಕೆ ಬರ್ತಾ ಇಲ್ಲ, ಮಂಡ್ಯಕ್ಕೆ ಬರಬೇಕು ಅಂತ ರಾಜಕಾರಣ ಒಂದು ದಾರಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಸೊ ಅದರಲ್ಲೇ ನಿಮ್ಮ ಆನ್ಸರ್ ಸಿಗುತ್ತೆ ನಿಮಗೆ. ಅಂದರೆ ಕಂಟಿನ್ಯೂ ಅಲ್ಲೇ ಇರ್ತೀರಿ, ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತೇಳಿ. ಯಶ್ ಮತ್ತು ದರ್ಶನ್ ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರ್ತಾರೆ. ಮುಂದೆ ನೀವು ಅಲ್ಲಿ ಒಂದು ವೇಳೆ ಗೆದ್ದರೆ ಅಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮ ಜೊತೆ ಆ ರೀತಿಯ ಹುಡುಗರಿದ್ದಾರೆ, ಕ್ಷೇತ್ರ ಪ್ರತಿಯೊಂದು ಏರಿಯಾವನ್ನು ನೋಡ್ಕೊಳ್ಳಿಕ್ಕೆ. ಅಲ್ಲ, ಕ್ಷೇತ್ರದಲ್ಲಿ ಕೆಲಸ ನಾನು ಮಾಡಬೇಕು. ಇದು ನನ್ನದೇನು ಪಕ್ಷ ಅಲ್ಲ. ಇದ್ರ ಐ ಆಮ್ ನಾಟ್ ಬಿಲ್ಡಿಂಗ್ ಅ ಪಾರ್ಟಿ ಹಿಯರ್. ದಿಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಕೇಳೋ ಪ್ರಶ್ನೆಗೆ ಇದೊಂದು ಕಾರ್ಯಕರ್ತರು ಅಥವಾ ಪಕ್ಷವನ್ನು ಕಟ್ಟೋದು ಆ ರೀತಿಯ ಕೆಲಸ ಇಲ್ಲ. ನಾನು ಹೋಗ್ತಾ ಇರೋದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ. ಅಫ್ಕೋರ್ಸ್ ನನ್ನ ಜೊತೆಯಲ್ಲಿ ಇವಾಗ ಬಹಿರಂಗವಾಗಿ ಪಕ್ಷ ಏನೇ ಮಾಡಿದ್ರು ಪರವಾಗಿಲ್ಲ, ನಾವು ನಿಮ್ಮ ಪರವಾಗೇ ನಿಂತ್ಕೋತೀನಿ ಅನ್ನೋರ ಬಗ್ಗೆ ನನ್ನ ಜವಾಬ್ದಾರಿ ಇದೆ. ಅವ್ರ ಕೈ ನಾನು ಬಿಡಲ್ಲ. ಅಷ್ಟು ಬಿಟ್ಟರೆ ಪಕ್ಷಕ್ಕೆ, ಕ್ಷೇತ್ರಕ್ಕೆ ನಾನು ಯಾವ ರೀತಿಯ ಕೆಲಸ ಮಾಡಬೇಕು ಅನ್ನೋದು ನನ್ನ ಜವಾಬ್ದಾರಿ. ಕ್ಷೇತ್ರಕ್ಕೆ ಏನೇನು ಮಾಡ್ತೀರಿ ಅಂತ ಒಂದು ಪ್ರಣಾಳಿಕೆ ಏನಾದರೂ ಮಾಡಿಬಿಡ್ತೀರಾ? ಅಲ್ಲ, ಅದು ಪ್ರಣಾಳಿಕೆನ ನಾನು ರಿಲೀಸ್ ಮಾಡ್ತೀನಿ. ಅದು ತುಂಬ ಒಂದು ಲಾಂಗ್ ಲಿಸ್ಟ್ ಇದೆ. ಅದನ್ನು ನಾನು ಸದ್ಯದಲ್ಲೇ ನಾವು ಬ್ರೋಚರ್ಸ್ ಮಾಡಿ ರಿಲೀಸ್ ಮಾಡ್ತೀನಿ. ಎಸ್, ಇದು ಸುಮಲತಾ ಅವರು ಹೇಳುವಂಥ ಮಾತು. ಮಂಡ್ಯದ ಅಭಿವೃದ್ಧಿ ವಿಚಾರಕ್ಕೂ ಸಹಿತ ನಾನು ಪ್ರಣಾಳಿಕೆಯನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ತನ್ನನ್ನು ನಂಬಿ ಬಂದಂಥವ್ರನ್ನು ಯಾವ ಕಾರಣಕ್ಕೂ ಕೈ ಬಿಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಜನಾರ್ದನ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.